ರಾತ್ರಿ ಗಾಳಿಯಲ್ಲಿ ವಿಚಿತ್ರವಾದ ಚಳಿ ಇತ್ತು. ಸ್ಮಶಾನದ ಮಧ್ಯದಲ್ಲಿ ನಿಂತಿದ್ದ ಕಿರಣ್ ಆ ನಗುವನ್ನು ಮತ್ತೆ ಕೇಳಿದ ಕ್ಷಣ ಅವನ ದೇಹವೇ ನಡುಗಿತು. ಆ ನಗು ಸಾಮಾನ್ಯವಲ್ಲ. ಅದು ಹತ್ತಿರದಿಂದ ಬರುತ್ತಿದೆಯೋ ಇಲ್ಲ ದೂರದಿಂದ ಕೇಳಿಸುತ್ತಿದೆಯೋ ಅನ್ನೋದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೂ ಅದು ಸ್ಪಷ್ಟವಾಗಿ ಅವನ ಹಿಂದೆ ಇದ್ದಂತೆ ಭಾಸವಾಗುತ್ತಿತ್ತು. ಅವನು ಹಿಂತಿರುಗಿ ನೋಡಬೇಕೆಂದು ಮನಸ್ಸು ಹೇಳುತ್ತಿತ್ತು. ಆದರೆ ಏನೋ ಭಯ ಅವರನ್ನು ತಡೆಯುತ್ತಿತ್ತು. ಕೆಲವು ಗಂಟೆಗಳ ಹಿಂದೆ ಕಿರಣ್ ಮತ್ತು ಅವನ ಸ್ನೇಹಿತ ಅಜಯ್ ಗ್ರಾಮದಿಂದ ಹೊರಗೆ ಇರುವ ಆ ಹಳೆಯ ಸ್ಮಶಾನಕ್ಕೆ ಬಂದಿದ್ದರು. ಕಾರಣ ಸರಳವಾಗಿತ್ತು. ಗ್ರಾಮದಲ್ಲಿ ಎಲ್ಲರೂ ಹೇಳುತ್ತಿದ್ದ ಒಂದು ವಿಚಿತ್ರ ಕಥೆ. ರಾತ್ರಿ 2 ಗಂಟೆ ಆದಾಗ ಆ ಸ್ಮಶಾನದಲ್ಲಿ ಯಾರಾದರೂ ನಗುವ ಶಬ್ದ ಕೇಳಿಸುತ್ತದೆ. ಮೊದಲಿಗೆ ಇದು ಕೇವಲ ಭಯ ಹುಟ್ಟಿಸುವ ಕಥೆ ಅಂತ ಇಬ್ಬರು ಭಾವಿಸಿದ್ದರು. ಆದರೆ ಅಜಯ್ ಒತ್ತಾಯದಿಂದ ಅವರು ನಿಜವೇನಿದೆ ಅಂತ ನೋಡಲು ನಿರ್ಧರಿಸಿದ್ದರು. ಸ್ಮಶಾನಕ್ಕೆ ಬಂದಾಗ ಎಲ್ಲವೂ ಸಾಮಾನ್ಯವಾಗಿತ್ತು. ಹಳೆಯ ಸಮಾಧಿಗಳು, ಒಣಗಿದ ಮರಗಳು, ಗಾಳಿಯ ಸದ್ದು. ಆದರೆ ಏನೋ ವಿಚಿತ್ರ ಮೌನ ಕೂಡ ಇತ್ತು. ಸಮಯ ನಿಧಾನವಾಗಿ ಸಾಗುತ್ತಿತ್ತು. 1:55 ಆಮೇಲೆ 2 ಗಂಟೆ ಆಯಿತು. ಅದೇ ಕ್ಷಣ ಮೊದಲ ನಗು ಕೇಳಿಸಿತು. ಅದು ಸಣ್ಣದಾಗಿ ಆರಂಭವಾದ ನಗು ನಿಧಾನವಾಗಿ ದೊಡ್ಡದಾಗುತ್ತಾ ಹೋದಂತೆ ಅನುಭವವಾಗಿತ್ತು. ಅಜಯ್ ಮೊದಲು ನಗಲು ಪ್ರಯತ್ನಿಸಿದ, ಇದು ಯಾರಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ. ಆದರೆ ಕಿರಣ್ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಅಜಯ್ ಏನೋ ಗಮನಿಸಿದ. ಸಮಾಧಿಗಳ ನಡುವೆ ಯಾರೋ ಚಲಿಸುತ್ತಿದ್ದಾರೆ ಅನ್ನೋ ಭಾಸ. ಅವನು ಹತ್ತಿರ ಹೋಗಿ ನೋಡಲು ಪ್ರಯತ್ನಿಸಿದ. ಕಿರಣ್ ಸ್ವಲ್ಪ ಮುಂದೆ ಹೋದ. ಆದರೆ ಆ ಕ್ಷಣದಿಂದ ಅಜಯ್ ಕಾಣೆಯಾಗಿದ್ದ. ಕಿರಣ್ ಒಬ್ಬನೇ ಉಳಿದ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನು ಅಜಯ್ ಹೆಸರನ್ನು ಕರೆದರೂ ಯಾವುದೇ ಉತ್ತರ ಬಂದಿಲ್ಲ. ಆಮೇಲೆ ಆ ನಗು ಮತ್ತೆ ಕೇಳಿಸಿತು. ಈ ಬಾರಿ ತುಂಬಾ ಹತ್ತಿರ. ಕಿರಣ್ ನಿಧಾನವಾಗಿ ಹಿಂದಕ್ಕೆ ಹೆಜ್ಜೆ ಹಾಕುತ್ತಿದ್ದ. ಆದರೆ ಅವನ ಕಾಲು ಏನೋ ತಗುಲಿತು. ಅವನು ಕೆಳಗೆ ನೋಡಿದ. ಅದು ಅಜಯ್ನ ವಾಚ್ ಇತ್ತು. ಕಿರಣ್ ಅಂಜಿಕೊಂಡು ವಾಚ್ ನೋಡಿದ ಕ್ಷಣ ಅವನ ಉಸಿರು ನಿಂತಂತಾಯಿತು. ರಕ್ತ ತಗಲಿದ ವಾಚ್ ತಗೊಂಡು ಸಮಯ ನೋಡಿದಾಗ ಅದರಲ್ಲಿ ಮುಳ್ಳು ಹಿಂದಕ್ಕೆ ತಿರುಗುತ್ತಿತ್ತು. ಆ ವಾಚ್ ಗ್ಲಾಸ್ನಲ್ಲಿ ಗಮನಿಸಿ ನೋಡಿದಾಗ ಅವನ ಹಿಂದೆ ಯಾರೋ ನಿಂತಿದ್ದರು. ಮುಖ ಸ್ಪಷ್ಟವಾಗಿರಲಿಲ್ಲ. ಆದರೆ ಆ ವ್ಯಕ್ತಿ ನಿಧಾನವಾಗಿ ನಗುತ್ತಿದ್ದಂತೆ ಕಾಣಿಸುತ್ತಿತ್ತು. ಅದೇ ಕ್ಷಣ ಆ ನಗು ಕಿರಣ್ ಕಿವಿಗೆ ಮತ್ತೆ ಕೇಳಿಸಿತು. ಈ ಬಾರಿ ಬಹಳ ಹತ್ತಿರ, ಅವನ ಕಿವಿಯ ಬಳಿ. ತಾಳ್ಮೆ ಕಳೆದುಕೊಂಡ ಕಿರಣ್ ಹಿಂತಿರುಗಿ ನುಡಿದ. ಅದಾದ ಮೇಲೆ ಆ ರಾತ್ರಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮುಂದಿನ ದಿನ ಗ್ರಾಮಸ್ಥರು ಸ್ಮಶಾನಕ್ಕೆ ಬಂದಾಗ ಕಿರಣ್ ಅಲ್ಲಿ ಇರಲಿಲ್ಲ. ಆದರೆ ಅಜಯ್ ಕೈಯಲ್ಲಿದ್ದ ವಾಚ್ ಮಾತ್ರ ಅಲ್ಲೇ ಸಿಕ್ಕಿತು. ಅದರಲ್ಲಿದ್ದ ಸಮಯ ತೋರಿಸುವ ಮುಳ್ಳು ರಿವರ್ಸ್ ತಿರುಗುತ್ತಿತ್ತು. ಊರವರು ಸ್ಮಶಾನದ ಸುತ್ತ ನೋಡಿದಾಗ ಒಂದು ಮರದ ಕೆಳಗೆ ಒಬ್ಬ ಅಜ್ಜ ಕೂತಿದ್ದ. ಗ್ರಾಮಸ್ಥರು ಆ ಅಜ್ಜನಿಗೆ ನಿನ್ನೆ ರಾತ್ರಿ ಏನಾಗಿದೆ ಅಂತ ಗೊತ್ತಿದೆಯಾ ಅಂತ ಕೇಳಿದಾಗ ಅವನು ಯಾರನ್ನು ನೋಡಿದ ಅಥವಾ ಏನನ್ನು ಕಂಡ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇವತ್ತಿಗೂ ರಾತ್ರಿ ಆ ಸ್ಮಶಾನದಲ್ಲಿ ಒಂದು ಶಬ್ದ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತದೆ. ಒಂದು ಭಯಾನಕ ನಗು. ಇದುವರೆಗೂ ಯಾರೂ ಆ ಸ್ಮಶಾನದಲ್ಲಿ ಹೋಗಲು ಧೈರ್ಯ ಮಾಡಿಲ್ಲ.